ಆ ನಮಸ್ತೆ ಎಲ್ಲರಿಗೂ ವಿದ್ಯಾರ್ಥಿಗಳೇ. ಈ ದಿನ ನಾನು ನಿಮ್ಗೆ ಸಮಾಸ ಅಂತಕ್ಕಂತಹ ಒಂದು ಚಾಪ್ಟರ್ ನ ತಗೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ 10th 9th ಅವ್ರಿಗೆ ಸಮಾಸ ಅಂದ್ರೆ ತುಂಬಾ ಡಿಫಿಕಲ್ಟ್ ಅಂತ ಹೇಳ್ತಾರೆ ಮಕ್ಕಳು. ಆದ್ರೆ ಈ ದಿನ ನಿಮ್ಗೆ ತುಂಬಾ ಸರಳವಾದ ರೂಪದಲ್ಲಿ ಸಮಾಸ ಅಂದ್ರೆ ಏನು, ಸಮಾಸದಲ್ಲಿ ಎಷ್ಟು ರೀತಿಯಾದಂತಹ ವಿಧಗಳಿವೆ ಅಂತ ಹೇಳ್ಬಿಟ್ಟು ಈ ದಿನ ನಿಮ್ಗೆ ಹೇಳ್ಕೊಡ್ತೀನಿ ಮಕ್ಕಳೇ. ಹಾಗಾದ್ರೆ ಬನ್ನಿ ನೋಡೋಣ ಸಮಾಸ ಅಂತ ಅಂದ್ರೆ ಏನು ಅಂತ ಹೇಳಿ. ಮೊದಲಿಗೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡಿಕೊಂಡು ಒಂದು ಸಮಸ್ತ ಪದವಾಗುವುದೇ ಸಮಾಸ ಅಂತ ಹೇಳ್ಬಿಟ್ಟು. ಎರಡು ಅಥವಾ ಅನೇಕ ನಾಮಪದಗಳು, ನಾಮಪದ ಮೀನ್ಸ್ ನೇಮ್, ಹೆಸರು, ಎರಡಾಗಿರ್ಬೋದು ಅಥವಾ ಅನೇಕ ರೀತಿಯಾದಂತಹ ಹೆಸರುಗಳಾಗಿರ್ಬೋದು, ಪದಗಳಾಗಿರ್ಬೋದು, ಅರ್ಥಕ್ಕೆ ಅನುಸಾರವಾಗಿ ಏನಿರ್ಬೇಕು, ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡಿಕೊಂಡು. ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂದ್ರೆ ವಿಭಕ್ತಿ ಪ್ರತ್ಯಯ ನಿಮ್ಗೆ ಗೊತ್ತಿರುತ್ತೆ ಮಕ್ಳೇ. ಹಿಂದಿನ ತರಗತಿಯಲ್ಲಿ ಯಾರಿಗೆ ಗೊತ್ತಿಲ್ವೋ, ನಾನು ಹಿಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ವಿಭಕ್ತಿ ಪ್ರತ್ಯಯಗಳ ಚಾರ್ಟ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಥಮವು ದ್ವಿತೀಯ ಅನ್ನು, ತೃತೀಯದಿಂದ ಚತುರ್ಥಿಗೆ, ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಅಂತ ಹೇಳ್ಬಿಟ್ಟು, ಕರ್ತರ್ಥ, ಕರ್ಣಾರ್ಥ, ಕರ್ಮಾರ್ಥ, ಇದೆಲ್ಲವನ್ನ ನೀವು ಚೆನ್ನಾಗಿ ಹಳೆಗನ್ನಡ ಮತ್ತೆ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನ ನೀವು ಕಲ್ತಿರ್ಬೇಕು ಮಕ್ಳೇ. ಹಾಗಾದ್ರೆ ಇದು ತುಂಬಾ ಈಸಿ ಆಗುತ್ತೆ ಆವಾಗ. ಹಾಗಾದ್ರೆ ಏನು, ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡಿಕೊಂಡು, ಮಧ್ಯದಲ್ಲಿ ಇರ್ತಕ್ಕಂತಹ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡಿ, ಕ್ಯಾನ್ಸಲ್ ಮಾಡಿ ಒಂದು ಸಮಸ್ತ ಪದವಾಗ್ತಕ್ಕಂತಹದ್ದು ಏನಂತ ಹೇಳಿ ಸಮಾಸ. ಹಾಗಾದ್ರೆ ನಿಮ್ಗೆ ಬಿಡಿಸ್ತಾ ಹೋದಂಗೆ ಹೇಗೆ ಸಮಾಸ ಅನ್ನೋದು ಗೊತ್ತಾಗುತ್ತೆ. ಸಮಾಸವನ್ನ ಬರೆಯುವ ವಾಕ್ಯವನ್ನ ವಿಗ್ರಹ ವಾಕ್ಯ ಅಂತ ಹೇಳಿ ನಾವು ಕರಿತೀವಿ. ಸ್ಪ್ಲಿಟ್ ಮಾಡಿ ಬರೀತಕ್ಕಂಥದನ್ನ ಏನಂತ ಹೇಳಿ ಕರಿತೀವಿ ನಾವು, ವಿಗ್ರಹ ವಾಕ್ಯ ಅಂತ ಹೇಳಿ ನಾವು ಮಕ್ಕಳೇ ಕರಿತೀವಿ. ಹಾಗಾದ್ರೆ ಸಮಾಸದಲ್ಲಿ ಬಂದು ಎಷ್ಟು ರೀತಿಯಾದಂತಹ ವಿಧಗಳು? 8 ರೀತಿಯಾದಂತಹ ವಿಧಗಳಿವೆ. ಸಮಾಸದಲ್ಲಿ ಒಟ್ಟು ವಿಧಗಳು ಎಷ್ಟು? 8 ರೀತಿಯಾದಂತಹ ವಿಧಗಳಿವೆ. ನಿಮ್ಗೆ ಈಗಾಗ್ಲೇ ಗೊತ್ತಿರುತ್ತೆ. ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿಹಿ ಸಮಾಸ, ಗಮಕ ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ, ಹೀಗೆಲ್ಲ 8 ರೀತಿಯಾದಂತಹ ಸಮಾಸಗಳಿವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಾನೀಗ ಮೊದಲನೇದಾಗಿರ್ತಕ್ಕಂತಹ ತತ್ಪುರುಷ ಸಮಾಸವನ್ನ ನಿಮ್ಗೆ ಮಾಡ್ತೀನಿ. ಏನು ಹಾಗಾದ್ರೆ ತತ್ಪುರುಷ ಸಮಾಸ ಅಂದ್ರೆ ಅಂತ ಹೇಳಿ ಅಂದ್ರೆ, ಈಗ ಯಾಕೆ ನಿಮ್ಗೆ ಈ ಡೆಫಿನೇಷನ್ ಅನ್ನ ಹೇಳ್ತೀನಿ ಅಂದ್ರೆ, ಯಾವುದನ್ನ ಮಾಡುವುದಕ್ಕಿಂತ ಮುಂಚೆ, ಸಮಾಸಗಳನ್ನ ಮಾಡುವುದಕ್ಕಿಂತ ಮುಂಚೆ ನಿಮ್ಗೆ ಸಮಾಸ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರ್ಬೇಕು. ವಿಗ್ರಹ ವಾಕ್ಯ ಅಂತ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರ್ಬೇಕು. ಸಮಾಸವನ್ನ ಸ್ಪ್ಲಿಟ್ ಮಾಡಿ ಬರೆದಾಗ ಏನಾಗುತ್ತೆ, ಹಾಗಾದ್ರೆ ಅದನ್ನ ನಾವೇನಂತ ಹೇಳಿ ಕರಿತೀವಿ, ವಿಗ್ರಹ ವಾಕ್ಯ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇನ್ನೊಂದು ವಿಷಯ, ಇದರಲ್ಲಿ 8 ವಿಧಗಳಿವೆ. ಮತ್ತೆ ಸಮಾಸವನ್ನ ಸ್ಪ್ಲಿಟ್ ಮಾಡಿ ಬರೆಯುವಾಗ ಮೊದಲನೇ ಪದವನ್ನ ಏನಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ? ಮೊದಲನೇ ಪದ ಮತ್ತೆ ಎರಡನೇ ಪದ ಅಂತ ಹೇಳಿ 2 ಪದಗಳಿರುತ್ತೆ. ಸ್ಪ್ಲಿಟ್ ಮಾಡಿ ಬರೆದಾಗ, ಕೂಡಿ ಬರೆದಾಗ ಒಂದೇ ಪದವಾಗಿರುತ್ತೆ, ಅದನ್ನ ಬಿಡಿಸಿ ಬರೆದಾಗ 2 ಪದ ಆಗುತ್ತೆ. ಹಾಗಾದ್ರೆ ಮೊದಲನೇ ಪದವನ್ನ ಪೂರ್ವ ಪದ ಅಂತಲೂ, ಎರಡನೇ ಪದವನ್ನ ಏನಂತ ಹೇಳಿ ಕರಿತೀವಿ, ಉತ್ತರ ಪದ ಅಂತ ಹೇಳಿ ನಾವು ಕರಿತೀವಿ. ಇದನ್ನ ನಾವು ಸ್ಪ್ಲಿಟ್ ಮಾಡಿ ಬರೆದಾಗ ಇದರ ಮೊದಲನೇ ಪದ, ಇದು ಎರಡನೇ ಪದ. ಹಾಗೆ ನಾವು ಏನಂತ ಹೇಳಿ ಕರಿತೀವಿ, ಮೊದಲನೇ ಪದವನ್ನ ಪೂರ್ವ ಪದ, ಎರಡನೇ ಪದವನ್ನ ಉತ್ತರ ಪದ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಹಾಗಾದ್ರೆ ನೆಕ್ಸ್ಟ್ ನಾನು ಯಾವ್ದನ್ನ, ಮೊದಲನೇ ಪದವಾಗಿರ್ತಕ್ಕಂತಹ ಸಮಾಸದ 8 ವಿಧಗಳಾಗಿರ್ತಕ್ಕಂತಹ ಮೊದಲನೇ ಪದ ಯಾವುದು, ತತ್ಪುರುಷ ಸಮಾಸವನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಹಾಗಾದ್ರೆ ನೋಡೋಣ ಏನು ತತ್ಪುರುಷ ಸಮಾಸ ಅಂದ್ರೆ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಯಾವುದು, ತತ್ಪುರುಷ ಸಮಾಸ. ಬನ್ನಿ ಹಾಗಾದ್ರೆ ಮೊದಲಿಗೆ ತತ್ಪುರುಷ ಸಮಾಸ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅಂತಹ ಸಮಾಸಗಳಿಗೆ ತತ್ಪುರುಷ ಸಮಾಸ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ನಿಮ್ಗೆ ಗೊತ್ತಿರ್ಬೇಕು, 2 ನಾಮಪದಗಳು ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳಿದೆ. 2 ನಾಮಪದಗಳು ಅಂದ್ರೆ ಹೆಸರು, ಓಕೆ, ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ರೆ, ಆವಾಗ್ಲೇ ವಿದ್ಯಾರ್ಥಿಗಳೇ ನಾನು ನಿಮ್ಗೆ ಹೇಳ್ದೆ, 2 ನಿಮ್ಗೆ ಪದಗಳು ಸ್ಪ್ಲಿಟ್ ಮಾಡಿ ಬರೆದಾಗ 2 ಪದಗಳಿಗೆ ಒಂದೊಂದು ಹೆಸರು ಇರುತ್ತೆ ಅಂತ ಹೇಳಿ. ಹಾಗಾದ್ರೆ ಮೊದಲನೇ ಪದಕ್ಕೆ ಏನಂತ ಹೇಳಿ ಕರಿತೀವಿ ನಾವು, ಮೊದಲನೇ ಪದಕ್ಕೆ ಪೂರ್ವ ಪದ ಅಂತ ಹೇಳಿ ಕರಿತೀವಿ ಸ್ಪ್ಲಿಟ್ ಮಾಡಿ ಬರೆದಾಗ. ಎರಡನೇ ಪದಕ್ಕೆ ಉತ್ತರ ಪದ ಅಂತ ಹೇಳಿ ನಾವು ಕರಿತೀವಿ ಸ್ಪ್ಲಿಟ್ ಮಾಡಿ ಬರೆದಾಗ. ಹಾಗಾದ್ರೆ ಏನು, 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅಂತಹ ಸಮಾಸಗಳನ್ನ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಯಾವಾಗ್ಲೂ ನಿಮ್ಗೆ ಸಂಧಿ ಆಗಿರ್ಬೋದು, ಸಮಾಸ ಆಗಿರ್ಬೋದು, ಡೆಫಿನೇಷನ್ ಅನ್ನ ಓದಿದಾಕ್ಷಣ ವಿದ್ಯಾರ್ಥಿಗಳಿಗೆ ಯಾವತ್ತೂ ನಿಮ್ಗೆ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಹಾಗಾದ್ರೆ
ಎಕ್ಸಾಂಪಲ್ಸ್ ಅನ್ನ ನೀವು ಬಿಡಿಸಿ ಬರಿತಾ ಹೋದ ಹಾಗೆ ನಿಮ್ಗೆ ಇದು ಈ ಸಮಾಸ ಅಂತ ಹೇಳಿ 100% ನಿಮ್ಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಬನ್ನಿ ನಾವು ನೋಡೋಣ. ಉದಾಹರಣೆಗೆ ಏನನ್ನ ತಗೊಂಡಿದ್ದೀನಿ, ಒಂದು 4 ಎಕ್ಸಾಂಪಲ್ಸ್, ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ ವಿದ್ಯಾರ್ಥಿಗಳೇ. ನಾನಿಲ್ಲಿ ಒಂದು 4 ಎಕ್ಸಾಂಪಲ್ ಅನ್ನ ನಿಮ್ಗೆ ತಗೊಂಡಿದ್ದೀನಿ. ಮೊದಲನೇದಾಗಿ ಬಂದು ಮರಗಾಲು, ಮತ್ತೆ ಬೆಟ್ಟದಾವರೆ, ಕಂಬನಿ, ಮತ್ತೆ ಏನು ತಲೆನೋವು ಅಂತ ಹೇಳಿ ನಾನು ತಗೊಂಡಿದ್ದೀನಿ. ಹಾಗಾದ್ರೆ ಇಲ್ಲಿ ಫಸ್ಟ್ ಒಂದನ್ನ ಏನು ಮರಗಾಲನ್ನ ನಾವೇನ್ ಮಾಡೋಣ, ಬಿಡಿಸಿ ನೋಡೋಣ. ಹಾಗಾದ್ರೆ ಇವು ಸಂಧಿಯಲ್ಲಿ ಬಿಡಿಸ್ತಕ್ಕಂಥದೇ ಬೇರೆ, ಸಮಾಸದಲ್ಲಿ ಬಿಡಿಸ್ತಕ್ಕಂಥದೇ ಬೇರೆ. ಸಮಾಸದಲ್ಲಿ ಒಂದು ವಿಭಕ್ತಿ ಪ್ರತ್ಯಯಗಳನ್ನ ನಾವು ಆಡ್ ಮಾಡ್ತೀವಿ ಅಂತ ಹೇಳಿ ನಾನು ನಿಮ್ಗೆ ಮುಂಚೆನೆ ಸಮಾಸದಲ್ಲಿ ಹೇಳಿದ್ದೆ ನಾನು. ಹಾಗಾಗಿ ಪ್ರತಿಯೊಂದು ಸಮಾಸಗಳನ್ನ ಬಿಡಿಸಿ ಬರೆದಾಗ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಅದಕ್ಕೆ ಆಡ್ ಮಾಡ್ತಾ ಹೋಗ್ತೀವಿ. ನೋಡಿ ಹಾಗಾದ್ರೆ ಮರದ ಪ್ಲಸ್ ಕಾಲು ಬಿಡಿಸಿ ಬರೆದಾಗ ಏನಾಗುತ್ತೆ, ಮರದ ಪ್ಲಸ್ ಕಾಲು, ಮರಗಾಲು. ಆದ್ರೆ ಇಲ್ಲಿ ಹೇಳಿದಾರೆ ಏನಂತ, 2 ನಾಮಪದಗಳು ಅಂತ ಹೇಳಿದ್ದಾರೆ. ಇಲ್ಲಿ ಮರ ಅಂತಕ್ಕಂಥದ್ದು ಒಂದು ನಾಮಪದ, ಕಾಲು ಅಂತಕ್ಕಂಥದ್ದು ಕೂಡ ಒಂದು ನಾಮಪದ, ಒಂದು ಹೆಸರು. 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ, ಇಲ್ಲಿ ಇದು ಯಾವ ಪದ ಹಾಗಾದ್ರೆ, ನಾನು ನಿಮ್ಗೆ ಅಲ್ಲಿ ಹೇಳಿದ್ದೀನಿ, ಇದಕ್ಕೆ ಪೂರ್ವ ಪದ ಅಂತಲೂ ಇದಕ್ಕೆ ಏನು ಉತ್ತರ ಪದ ಅಂತ ಹೇಳ್ಕರ್ತೀವಿ. ಹಾಗಾದ್ರೆ ನೋಡಿ ಮಕ್ಕಳೇ, ಇಲ್ಲಿ ಉತ್ತರ ಪದ ಅಂತಕ್ಕಂಥದ್ದು ಏನಿದೆ, ಪ್ರಧಾನವಾಗಿದೆ. ಆಸ್ ಇಟ್ ಈಸ್ ಇದೆ. ಗಾಲು, ಕಾಲು ಇದು ಎಲ್ಲವೂ ಕೂಡ ಒಂದೇ ಆಗಿರುತ್ತೆ. ಹಾಗಾದ್ರೆ ಪ್ರಧಾನವಾಗಿದ್ರೆ ಅಂತಹ ಸಮಾಸಗಳನ್ನ ಏನಂತ ಹೇಳ್ಕರ್ತೀವಿ, ತತ್ಪುರುಷ ಸಮಾಸ. ನೀವು ಸ್ಪ್ಲಿಟ್ ಮಾಡಿ ಬರದಾದ್ಮೇಲೆ ಉತ್ತರ ಪದ ಪ್ರಧಾನವಾಗಿದೆನಾ ಅಥವಾ ಪೂರ್ವ ಪದ ಪ್ರಧಾನವಾಗಿದೆನಾ, ಯಾವುದಕ್ಕೆ ನಾವು ವಿಭಕ್ತಿ ಪ್ರತ್ಯಯವನ್ನ ಬಳಸ್ತಾ ಇದೀವಿ ಎಲ್ಲವೂ ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಉತ್ತರ ಪದ ಯಾವುದು, ಪೂರ್ವ ಪದ ಯಾವುದು ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ನೋಡಿ ನೆಕ್ಸ್ಟ್ ಒಂದು ಏನು, ಬೆಟ್ಟದಾವರೆ. ಬಿಡಿಸಿ ಬರೆದಾಗ ಬೆಟ್ಟದ ಪ್ಲಸ್ ತಾವರೆ, ದಾವರೆ ತಾವರೆ ಎರಡೂ ಕೂಡ ಒಂದೇ ಆಗಿರೋದ್ರಿಂದ ಇದು ಪ್ರಧಾನವಾಗಿದೆ. ಬೆಟ್ಟದ ಪ್ಲಸ್ ತಾವರೆ. ಕಂಬನಿ ನೋಡಿ, ಇದು ಬಂದು ಕಂಬನಿ ಅಂತಕ್ಕಂಥದ್ದು ಒಂದು ಹಳೆಗನ್ನಡ. ಕಂಬನಿ ಅಂದ್ರೆ ನಿಮ್ಗೆ ಮೀನಿಂಗ್ಸ್ ಗೊತ್ತಿರ್ಬೇಕು. ಹಾಗಾದ್ರೆ ಕಂಬನಿ ಅಂದ್ರೆ ಏನು, ನಿಮ್ಗೆ ಶಬರಿ ಲೆಸನ್ ಅಲ್ಲಿ ಕೂಡ ಕಂಬನಿ ಅಂತಕ್ಕಂಥದ್ದು ಇದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಏನು, ಕಂಬನಿ ಅಂದ್ರೆ ಕಣ್ಣೀರು. ಕಂಬನಿ ಅಂದ್ರೆ ಕಣ್ಣೀರು ಅಂತಕ್ಕಂಥದ್ದು. ಹಾಗಾದ್ರೆ ಬಿಡಿಸಿ ಬರೆದಾಗ ಕಣ್ಣಿನ ಪ್ಲಸ್ ಪನಿ. ಯಾವುದರ ಕಂಬನಿ, ಕಣ್ಣಿನ ಹನಿ, ಪನಿ, ಕಣ್ಣಿನ ಪ್ಲಸ್ ಪನಿ ಅಂತಕ್ಕಂಥದ್ದು. ಹಾಗಾದ್ರೆ ಏನು, ಇದು ತತ್ಪುರುಷ ಸಮಾಸ. ತಲೆನೋವು, ಎಲ್ಲಿ ತಲೆನೋವು, ತಲೆಯಲ್ಲಿ ಪ್ಲಸ್ ನೋವು, ತಲೆಯಲ್ಲಿ ಪ್ಲಸ್ ನೋವು. ಹಾಗಾದ್ರೆ ಇದು ಎಲ್ಲವೂ ಏನಾಗಿರುತ್ತೆ, ಪ್ರಧಾನವಾಗಿರುತ್ತೆ. ಇದು ಮಾತ್ರ ಏನನ್ನ ತಗೊಳುತ್ತೆ, ವಿಭಕ್ತಿ ಪ್ರತ್ಯಯವನ್ನ ತಗೊಳುತ್ತೆ. ನೋಡಿ ಆಲ್ಮೋಸ್ಟ್ ಆಲ್ ದ ಅಂತಕ್ಕಂಥದ್ದು ಯಾವ್ದ್ರ, ಷಷ್ಠಿ, ಬೆಟ್ಟದ ಅಂತಕ್ಕಂಥದ್ದು ಷಷ್ಠಿ, ಕಣ್ಣಿನ ಅಂತಕ್ಕಂಥದ್ದು ಷಷ್ಠಿ, ಸಪ್ತಮಿ. ಈ ರೀತಿಯ ಪದಗಳನ್ನ ತಗೊಂಡು ನಾವು ಸ್ಪ್ಲಿಟ್ ಮಾಡಿ ಬರೆದಾಗ, ಡಿವೈಡ್ ಮಾಡಿ ಬರೆದಾಗ ಯಾವುದು ಪೂರ್ವ ಪದ ಯಾವುದು ಉತ್ತರ ಪದ ಅಂತ ಹೇಳಿ ನೀವು ತಿಳ್ಕೊಂಡು ಅದರ ಬೇಸ್ ಮೇಲೆ ಇದು ತತ್ಪುರುಷ ಸಮಾಸ. ಯಾಕಂದ್ರೆ ತುಂಬಾ ಸಮಾಸಗಳು ಬರ್ತಾ ಹೋದಂಗೆ ನಿಮ್ಗೆ ಇದು ಈ ಸಮಾಸನ ಇದು ಈ ಸಮಾಸನ ಅಂತ ಹೇಳಿ ಕನ್ಫ್ಯೂಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಎಲ್ಲವನ್ನ ಮಿಕ್ಸ್ ಮಾಡಿ ಒಂದೇ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿರ್ತಾರೆ. ಯಾರು 10th ಬೋರ್ಡ್ ಎಕ್ಸಾಮ್ಗೆ ನಿಮ್ಗೆ ಡೆಫಿನೇಷನ್ ಬರೀರಿ ಅಂತ ಹೇಳಿ ಯಾರು ಕೇಳೋದಿಲ್ಲ. ಇದೆಲ್ಲವೂ MCQ ಪಾರ್ಟ್ ಅಲ್ಲಿ ಬರ್ತಕ್ಕಂಥದ್ದು, ಮ್ಯಾಥ್ಸ್ ಫಾಲೋವಿಂಗ್ ರೀತಿಯಲ್ಲಿ ಬರ್ತಕ್ಕಂತಹ ಕ್ವೆಶನ್. ಆವಾಗ ನೀವು ಇದು ಈ ಸಮಾಸ ಅಂತ ಹೇಳಿ ಚೆನ್ನಾಗಿ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಹಾಗಾದ್ರೆ ಈ ಸಮಾಸ ತತ್ಪುರುಷ ಸಮಾಸ ಅಂದ್ರೆ ಏನು, 2 ನಾಮಪದಗಳು ಏನು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥವು ಏನಾಗಿರ್ಬೇಕು, ಪ್ರಧಾನ ಮೀನ್ಸ್ ಆಸ್ ಇಟ್ ಈಸ್ ಹಾಗೆ ಇರಬೇಕು. ಅದನ್ನ ಏನಂತ ಹೇಳಿ ಕರಿತೀವಿ ನಾವು, ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಆದ್ರೆ ನಿಮ್ಗೆ ತತ್ಪುರುಷ ಸಮಾಸ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. 2ನೇ ಸಮಾಸ ಕರ್ಮಧಾರಯ ಸಮಾಸವನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾದ್ರೆ ಸಮಾಸದ 2ನೆಯ ಸಮಾಸ ಯಾವುದು ವಿದ್ಯಾರ್ಥಿಗಳೇ, ಕರ್ಮಧಾರಯ ಸಮಾಸ. ಬನ್ನಿ ಹಾಗಾದ್ರೆ ಕರ್ಮಧಾರಯ ಸಮಾಸ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಪೂರ್ವ ಉತ್ತರ ಪದಗಳ ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮಧಾರಯ ಸಮಾಸ. ಹಾಗಾದ್ರೆ ಏನು, ಪೂರ್ವ ನಿಮ್ಗೆ ಮುಂಚೆನೆ ಗೊತ್ತಿರ್ಬೇಕು ಏನಂತ ಹೇಳಿ, ಪೂರ್ವ ಮತ್ತೆ ಉತ್ತರ ಅಂತ ಅಂದ್ರೆ ಆವಾಗ್ಲೇ ನಾನು ನಿಮ್ಗೆ ಹೇಳ್ದೆ, ಪೂರ್ವ ಉತ್ತರ ಪದಗಳ ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಮಕ್ಳೇ, ವಿಶೇಷಣ ಮತ್ತೆ ವಿಶೇಷ ಸಂಬಂಧದಿಂದ ಕೂಡಿದ್ರೆ ಅದನ್ನ ಏನಂತ ಹೇಳಿ ಕರಿತೀವಿ, ಕರ್ಮಧಾರಯ ಸಮಾಸ. ಆವಾಗ್ಲೇ ಹೇಳ್ದೆ ನಿಮ್ಗೆ ಡೆಫಿನೇಷನ್ ಅನ್ನ ಓದಿದಾಕ್ಷಣ ನಿಮ್ಗೆ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಹಾಗಾದ್ರೆ ಸ್ಪ್ಲಿಟ್ ಮಾಡಿ ಅದನ್ನ ಬರೆಯೋಣ. ಇದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೀನಿ. ಇದಕ್ಕೂ ಕೂಡ ಸುಮಾರು ಎಕ್ಸಾಂಪಲ್ಸ್ ಇದೆ ವಿದ್ಯಾರ್ಥಿಗಳೇ. ನೋಡಿ ಹಾಗಾದ್ರೆ ಹೆಜ್ಜೇನು,
ಚಿಕ್ಕ ಮಗು, ಹಳೆಗನ್ನಡ, ಬೃಹತ್ ವೃಕ್ಷ ಅಂತ ಹೇಳಿ ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ತಗೊಂಡಿದೀನಿ. ಬನ್ನಿ ಬಿಡಿಸಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹೆಜ್ಜೇನು, ಹಿರಿದಾದ ಪ್ಲಸ್ ಜೇನು. ಕರ್ಮಧಾರೆಯ ಸಮಾಸ ಅಂದ್ರೇನೆ ಏನ್ ಅಂತ ಹೇಳಿದಾರೆ ನಮ್ಗಿಲ್ಲಿ, ವಿಶೇಷಣ ಮತ್ತೆ ವಿಶೇಷ ಭಾವದಿಂದ ಸಂಬಂಧದಿಂದ ಕೂಡಿರ್ಬೇಕು ಅಂತ ಹೇಳಿ. ಹಾಗಾದ್ರೆ ಏನು, ಹೆಜ್ಜೇನು ಅನ್ನ ತಗೊಂಡಿದೀನಿ, ಹಿರಿದಾದ ಪ್ಲಸ್ ಜೇನು. ಜೇನು ಹೇಗಿದೆ, ಜೇನು ಹಾಗೆ ಜೇನು ಅಂದ್ರೆ ನಾರ್ಮಲ್ ಆಯ್ತು. ಜೇನು ಹೇಗಿದೆ, ಸಿಹಿ ಆಗಿದೆ. ಸಿಹಿ ಅಂತಕ್ಕಂಥದ್ದೇನು, ಒಂದು ವಿಶೇಷಣ, ಒಂದು ವಿಶೇಷತೆ. ಹಾಗಾದ್ರೆ ಹೆಜ್ಜೇನು ಹೇಗಿದೆ, ದೊಡ್ಡದಾಗಿದೆ. ಹೆಜ್ಜೇನು ದೊಡ್ಡದಾಗಿದೆ. ಹಾಗಾದ್ರೆ ಸ್ಪ್ಲಿಟ್ ಮಾಡಿ ಬರೆದಾಗ ನೋಡಿ, ನಾವು ಥಿಂಕ್ ಮಾಡಿ ಬರಿಬೇಕು ಮಕ್ಕಳ. ಹೆಜ್ಜೇನು ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಮೀನಿಂಗ್ ಗೊತ್ತಿರ್ಬೇಕು. ಹಿರಿಯದಾದ ಪ್ಲಸ್ ಜೇನು. ಹಾಗಾದ್ರೆ ಏನದು, ಹೆಜ್ಜೇನು. ಜೇನಿಗೆ ಏನಿದೆ, ಹೇಗಿದೆ ಜೇನು, ಹಿರಿಯದಾಗಿದೆನಾ, ಚಿಕ್ಕದಾಗಿದೆನಾ, ಕಿರಿಯದಾಗಿದೆನಾ, ದೊಡ್ಡದಾಗಿದೆನಾ, ಸಿಹಿ ಆಗಿದೆನಾ, ಕಹಿ ಆಗಿದೆನಾ, ಇವೆಲ್ಲ ವಿಶೇಷಣಗಳು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಜೇನಿನ ವಿಶೇಷತೆಯನ್ನು ಯಾವುದು, ಇದು ತಿಳಿಸುತ್ತೆ ಹಿರಿದಾಗಿದೆ ಅಂತ ಹೇಳಿ. ಹಿರಿದಾದ ಪ್ಲಸ್ ಜೇನು. ಚಿಕ್ಕ ಮಗು, ಚಿಕ್ಕದು ಪ್ಲಸ್ ಮಗು. ಮಗು ದೊಡ್ಡ ಮಗುನ, ಚಿಕ್ಕ ಮಗುನ, ಮಗುವಿನ ಅಳತೆಯನ್ನ ತಿಳಿಸ್ತಕ್ಕಂಥದ್ದು ಯಾವುದು, ವಿಶೇಷಣ. ಹಾಗಾಗಿ ಇಲ್ಲಿ ವಿಶೇಷಣ ಮತ್ತೆ ವಿಶೇಷ ಇರಬೇಕು ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಹಳೆಗನ್ನಡ, ಹಳೆಯದು ಪ್ಲಸ್ ಕನ್ನಡ. ಹಳೆಗನ್ನಡ ಎಂತಹದು, ಹಳೆಯದು ಪ್ಲಸ್ ಕನ್ನಡ, ಹಳೆಗನ್ನಡ. ಹಾಗಾದ್ರೆ ಇಲ್ಲಿ ನಾವು ಸ್ಪ್ಲಿಟ್ ಮಾಡಿ ಬರೆಯುವಾಗ ಭಕ್ತಿ ಪ್ರತ್ಯಯಗಳಿಂದ ಕೂಡಿರ್ಬೇಕು ಪೂರ್ವ ಪದ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ತಗೊಂಡಿರೋದು. ನಿಮ್ಗೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನು, ವಿಶೇಷಣ ಮತ್ತೆ ವಿಶೇಷತೆ ಇದ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮಕ್ಳ. ಬಿಡಿಸಿ ಬರೆದಾಗ ನಿಮ್ಗೆ ಯಾವ್ದು ವಿಶೇಷಣ ಅಂತ ಹೇಳಿ ಹೇಳ್ದೆ ಅಲ್ವಾ ನಾನು. ಇದು ಜೇನಿನ ವಿಶೇಷತೆಯನ್ನ ಹಿರಿದಾಗಿರ್ತಕ್ಕಂಥದ್ದು ಅಂತ ಹೇಳಿ ಸೂಚಿಸುತ್ತೆ. ಮಗು ಚಿಕ್ಕದ ದೊಡ್ಡದ ಅಂತಕ್ಕಂಥ ವಿಶೇಷಣವನ್ನ ಇದು ತಿಳಿಸುತ್ತೆ. ಮತ್ತೆ ಕನ್ನಡ, ಹಳೆಗನ್ನಡನ, ಹೊಸಗನ್ನಡನ, ನಡುಗನ್ನಡನ ಅಂತ ಹೇಳಿ ಇದು ಮಾತ್ರ ಹಾಗೆ ಇರುತ್ತೆ. ಇದು ಒಂದು ವರ್ಡ್, ಒಂದು ಪದ ಹಾಗೆ ಇರುತ್ತೆ. ಬಟ್ ಇದರ ಕನ್ನಡದ ವಿಶೇಷತೆಯನ್ನ ತಿಳಿಸ್ತಕ್ಕಂಥದ್ದು ಯಾವುದು, ಮೊದಲನೆಯ ಪೂರ್ವ ಪದ. ಹಾಗಾಗಿ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿರ್ತಕ್ಕಂತಹ ಅದನ್ನ ಏನಂತ ಹೇಳಿ ಕರಿತೀವಿ, ಕರ್ಮಧಾರೆಯ ಸಮಾಸ ಅಂತ ಹೇಳಿ. ಹಾಗೇನೆ ಇಲ್ಲಿ ಬೃಹತ್ ವೃಕ್ಷ, ಬೃಹತ್ ಅನ್ನೋದು ಅಂತಕ್ಕಂಥದ್ದೇನು, ದೊಡ್ಡದಾದ. ಬೃಹತ್ತಾದ ಪ್ಲಸ್ ವೃಕ್ಷ. ಹಾಗಾದ್ರೆ ಏನು, ಬೃಹತ್ತಾದ ಪ್ಲಸ್ ವೃಕ್ಷ. ವೃಕ್ಷ ಅನ್ನೋದೇನು, ಮರ. ಮರ ಹೇಗಿದೆ, ದೊಡ್ಡದಾಗಿದೆ ಅಂತ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಈಗ ದೊಡ್ಡದು, ಚಿಕ್ಕದು ಇದೆಲ್ಲವೂ ಬರ್ತಕ್ಕಂಥದ್ದು, ಸಿಹಿದು, ಕಿರಿದು, ಎಲ್ಲ ಬರ್ತಕ್ಕಂಥದ್ದು, ಹಳೇದು, ಹೊಸದು, ಚಿಕ್ಕದು, ದೊಡ್ಡದು ಇದೆಲ್ಲವೂ ಬರ್ತಕ್ಕಂಥದ್ದು ಯಾವ್ದ್ರಲ್ಲಿ, ಕರ್ಮಧಾರೆಯ ಸಮಾಸದಲ್ಲಿ. ಈಗ ನಮ್ಗೆ ಕರ್ಮಧಾರೆಯ ಸಮಾಸ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೀನಿ ಮಕ್ಳೇ. ಮುಂದಿನ ಸಮಾಸ ಅಂತಕ್ಕಂಥದ್ದು ಯಾವ್ದು, ಹಾಗಾದ್ರೆ ದ್ವಿಗು ಸಮಾಸ ಅಂತಕ್ಕಂಥದ್ದು. ಬನ್ನಿ ದ್ವಿಗು ಸಮಾಸ ಅಂದ್ರೆ ಏನು ಅಂತ ಹೇಳಿ ನಾವು ನೋಡೋಣ ಈಗ. ಆದ್ರೆ ವಿದ್ಯಾರ್ಥಿಗಳೇ, ಮೂರನೆಯದಾಗಿರ್ತಕ್ಕಂಥದ್ದು ಯಾವ ಸಮಾಸ, ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದ್ರೆ ಏನು ಅಂತ ಹೇಳಿ ಬನ್ನಿ ನೋಡೋಣ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ಪದಗಳು ನಾಮಪದದೊಂದಿಗೆ ಸೇರಿ ಆಗುವ ಸಮಾಸ ದ್ವಿಗು ಸಮಾಸ. ದ್ವಿಗು ಸಮಾಸ ತುಂಬಾ ಈಸಿ ಆಗಿರ್ತಕ್ಕಂತಹ ಸಮಾಸ. ತುಂಬಾ ಈಸಿಯಾಗಿ ನೀವು ಐಡೆಂಟಿಫೈ ಅನ್ನ ಮಾಡಬಹುದು ಮಕ್ಕಳೇ. ಹೇಗೆ ಅಂದ್ರೆ, ಪೂರ್ವ ಪದವು ಏನಾಗಿರ್ಬೇಕು, ಸಂಖ್ಯಾವಾಚಕವಾಗಿರ್ಬೇಕು. ಸಂಖ್ಯಾವಾಚಕ ಅಂದ್ರೆ ನಿಮ್ಗೆ ಗೊತ್ತು, ನಂಬರ್ಸ್. ಪೂರ್ವ ಪದ ಏನಾಗಿರ್ಬೇಕು, ನಂಬರ್ಸ್ ಇಂದ ಕೂಡಿರ್ಬೇಕು. ಪೂರ್ವ ಪದ ಅಂದ್ರೆ ಮೊದಲನೇ ಪದ ಅಂತ ನಾನು ನಿಮ್ಗೆ ಹೇಳಿದೆ. ಉತ್ತರ ಪದದಲ್ಲಿರುವ ಪದಗಳು ಏನು, ನಾಮಪದದೊಂದಿಗೆ ಸೇರಿ ಆಗ್ತಕ್ಕಂತಹ. ಉತ್ತರ ಪದದಲ್ಲಿ ನೇಮ್ಸ್ ಅಲ್ಲಿ ಇರ್ಬೇಕು. ಪೂರ್ವ ಪದ ಹೇಗಿರ್ಬೇಕು, ಸಂಖ್ಯಾವಾಚಕವಾಗಿರ್ಬೇಕು. ಹಾಗಾದ್ರೆ ಅದನ್ನ ಏನಂತ ಹೇಳಿ ಕರಿತೀವಿ, ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಸ್ಪ್ಲಿಟ್ ಮಾಡಿ ಬರೆಯೋಣ, ಬನ್ನಿ ಬಿಡಿಸಿ ಬರೆಯೋಣ. ಇಮ್ಮಡಿ, ಎರಡು ಪ್ಲಸ್ ಮಡಿ. ಮಡಿ ಅಂತಕ್ಕಂಥದ್ದು ಒಂದು ನಾಮಪದ, ಎರಡು ಅಂತಕ್ಕಂಥದ್ದು ಒಂದು ಸಂಖ್ಯೆ. ಅವ್ರು ಹೇಳಿದ್ದಾರೆ ಏನಂತ ಹೇಳ್ಬಿಟ್ಟು, ಪೂರ್ವ ಪದವು ಏನಾಗಿರ್ಬೇಕು, ಸಂಖ್ಯಾವಾಚಕವಾಗಿದ್ದು. ನಾವು ಸ್ಪ್ಲಿಟ್ ಮಾಡಿ ಬರೆದಾಗ ಇದು ಸಂಖ್ಯಾವಾಚಕವಾಗಿರ್ಬೇಕು. ಹಾಗಾದ್ರೆ ಇದು ಏನು, ನಾಮಪದದಿಂದ ಕೂಡಿದ್ರೆ ಅದನ್ನ ಏನಂತ ಹೇಳಿ ಕರಿತೀವಿ ನಾವು, ದ್ವಿಗು ಸಮಾಸ. ವೆರಿ ಈಸಿ. ಪೂರ್ವ ಪದ ಏನಾಗಿರ್ಬೇಕು, ಸಂಖ್ಯಾವಾಚಕವಾಗಿರ್ಬೇಕು. ಉತ್ತರ ಪದ ಏನಾಗಿರ್ಬೇಕು, ನಾಮಪದದಿಂದ ಕೂಡಿದ್ರೆ ಅದನ್ನ ಯಾವ್ದನ್ನ ದ್ವಿಗು ಸಮಾಸ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಒಕ್ಕಣ್ಣು, ಒಂದು ಪ್ಲಸ್ ಕಣ್ಣು, ಒಂದೇ ಕಣ್ಣು ಇರ್ತಕ್ಕಂಥದ್ದು ಒಕ್ಕಣ್ಣು. ಒಂದು ಅಂತಕ್ಕಂಥದ್ದು ನಂಬರ್, ಕಣ್ಣು ಅಂತಕ್ಕಂಥದ್ದು ನಾಮಪದವಾಗಿದೆ. ಹಾಗಾದ್ರೆ ಮುಗಾವುದು, ಮುಗಾವುದು, ಮೂರು ಪ್ಲಸ್ ಗಾವುದು.
ಹೌದು. 3 ಅಂತಕ್ಕಂಥದ್ದು ನಂಬರ್ಸ್. ಯಾವುದು ಅಂತಕ್ಕಂಥದ್ದು ನಾಮಪದ. ಸಪ್ತ ಸ್ವರಗಳು, ಸಪ್ತಗಳಾದ ಪ್ಲಸ್ ಸ್ವರಗಳು. ಮತ್ತೆ ಇದು ನಂಬರ್ಸ್ ಅಲ್ಲ ಮ್ಯಾಮ್ ಅಂತ ಕೇಳ್ಬಾರ್ದು. ಸಪ್ತ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು 7 ಅಂತ ಹೇಳಿ. ಓಕೆ, ಹಾಗಾಗಿ ಇವೆಲ್ಲವೂ ಕೂಡ ನಂಬರ್ಸ್ ಆಗಿರುತ್ತೆ. ಇದನ್ನ ಏನಂತ ಹೇಳಿ, ಪೂರ್ವಪದದ ಸಂಖ್ಯಾವಾಚಕ. ಪೂರ್ವಪದ ಏನಾಗಿರ್ಬೇಕು, ಯಾವುದರಲ್ಲಿ ದ್ವಿಗು ಸಮಾಸದಲ್ಲಿ ಪೂರ್ವಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದದೊಂದಿಗೆ ಕೂಡಿದ್ರೆ ಅದನ್ನ ನಾವು ದ್ವಿಗುವಾಚಕ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಿಮ್ಗೆ ಈ ದಿನ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ ಮತ್ತೆ ದ್ವಿಗು ಸಮಾಸ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು ಮಕ್ಳೇ. ಯಾವುದೇ ಆಗಿರ್ಬೋದು, ಸಂಧಿ ಆಗಿರ್ಬೋದು ಅಥವಾ ಸಮಾಸಗಳಾಗಿರ್ಬೋದು, ಹೇಳಿದಾಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ. ಮತ್ತೆ ಸ್ವಲ್ಪ ದಿನ ಕಳೆದು ಹೋದ್ಮೇಲೆ ನಿಮ್ಗೆ ಮರ್ತು ಹೋಗತಕ್ಕಂತಹ ಅದಾಗುತ್ತೆ. ಹಾಗಾಗಿ ನೀವು ಏನನ್ನ ಮಾಡ್ಬೇಕು, ದಿನನಿತ್ಯ ಇದನ್ನ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ಬೇಕು. ಎಕ್ಸಾಂಪಲ್ಸ್ ಅನ್ನ ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಯಾವಾಗ ಮ್ಯಾಮ್ ನಿಮ್ಗೆ ಲೆಸನ್ಸ್ ಅನ್ನ ತಗೊಳ್ತಾರೆ, ಅಂಡರ್ಲೈನ್ ಮಾಡಿ ಹೇಳ್ತಾ ಹೋಗ್ತಾರಲ್ಲ, ಆ ದಿನ ನೀವು ಆ ಸಮಾಸ ಇದು ಯಾವ ಸಮಾಸ ಆಗುತ್ತೆ ಅಂತ ಹೇಳಿ ನೀವೇ ಅನ್ಕೋಬೇಕು. ದಿನನಿತ್ಯದ ಪ್ರಯತ್ನದಲ್ಲಿ ಯಾವಾಗ್ಲೂ ನಮ್ಗೆ ಜಯ ಸಿಕ್ಕೇ ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನೀವು ಎಕ್ಸಾಂಪಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಸಮಾಸ ಅಂತಕ್ಕಂಥದ್ದು ಯಾವುದು ಏನಾಗೋದಿಲ್ಲ, ಕಷ್ಟ ಆಗೋದಿಲ್ಲ. ಹಾಗಾಗಿ ಈ ದಿನ ನಿಮ್ಗೆ ಯಾವುದು 3 ಸಮಾಸಗಳು ಅರ್ಥ ಆಗಿದೆ ಅನ್ಕೊಳ್ತೀನಿ. ತತ್ಪುರುಷ ಸಮಾಸ ಆಗಿರ್ಬೋದು, ಕರ್ಮಧಾರಯ ಸಮಾಸ ಆಗಿರ್ಬೋದು, ದ್ವಿಗು ಸಮಾಸ ಆಗಿರ್ಬೋದು. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಿಮ್ಗೆ ಉಳಿದಿರ್ತಕ್ಕಂತಹ 5 ಸಮಾಸಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಮೊದಲನೇ ವಿಡಿಯೋವನ್ನ ನೋಡಿದ್ರೆ ಮಾತ್ರ ನೆಕ್ಸ್ಟ್ ವಿಡಿಯೋ ಅರ್ಥ ಆಗುತ್ತೆ. ಯಾಕಂದ್ರೆ ಸಮಾಸಗಳು ಒಂದು ಜಾಯಿಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಬೇಕಾಗಿರ್ತಕ್ಕಂತಹ ಸಮಾಸಗಳನ್ನ ಸಂಪೂರ್ಣವಾಗಿ ನಾನು ತರಗತಿಯಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಅನ್ನ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ನಮ್ಗೆ ತಿಳಿಸಿ. ಧನ್ಯವಾದಗಳು.